ನಾನಿವತ್ತು ಮನೆಯಲ್ಲೇ ಕುತ್ಕೊಂಡು ಜಸ್ಟ್ ಮೇಶೋ ಕ್ರಿಯೇಟರ್ ಕ್ಲಬ್ ಆಪ್ ನಮ್ ಜೊತೆ ಇದ್ದು ನಾವ್ ಅದ್ರಿಂದ ತಿಂಗಳಿಗೆ ಏನಿಲ್ಲ ಅಂದ್ರೂ 20,000 ರಿಂದ 25,000 ದುಡ್ಡನ್ನ ಆರಾಮಾಗಿ ಮಾಡ್ಬೋದು. ನಾವು ಜಸ್ಟ್ ದಿನಕ್ಕೆ 1 ಅವರ್ ಇಂದ 1.5 ಅವರ್ ನಾವ್ ಅದಕ್ಕೆ ಟೈಮ್ ಕೊಟ್ಟು ನಾವ್ ಅದ್ರಲ್ಲಿ ಕೆಲಸ ಮಾಡಿದ್ರೆ ಮನೆಯಲ್ಲೇ ಕುತ್ಕೊಂಡು ನಾವು ಕೈ ತುಂಬಾ ದುಡ್ಡನ್ನ ಮಾಡ್ಬೋದು. ಅದು ಯಾವ ರೀತಿ ಅಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ನಾನು ಕೊಡ್ತಾ ಇದ್ದೀನಿ. ಓಕೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ವಿಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೆಚ್ಚಿನ ಮೇಶೋ ಕ್ರಿಯೇಟರ್ ಕ್ಲಬ್ ಬಗ್ಗೆ ನಿಮ್ಗೆ ಇದೇ ರೀತಿ ವಿಡಿಯೋಸ್ ಆಗ್ತಾ ಇರ್ತೀನಿ. ಸೊ ನೀವೇ ಫಸ್ಟ್ ನೋಡ್ಬೋದು. ಫಸ್ಟ್ ನನ್ನ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋನು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತೀನಿ. ಫಸ್ಟಿಗೆ ನಮ್ಮ ಹತ್ರ ಮೇಶೋ ಆಪ್ ಇರ್ಬೇಕಾಗುತ್ತೆ. ಮೇಶೋ ಕ್ರಿಯೇಟರ್ ಕ್ಲಬ್ ಯಾವ ರೀತಿ ಓಪನ್ ಮಾಡ್ಬೇಕು ಅನ್ನೋದನ್ನ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ತೋರ್ಸ್ಕೊಟ್ಟಿದ್ದೀನಿ. ಅದನ್ನ ಎಲ್ರು ನೋಡಿದೀರಾ, ಎಲ್ರು ಸಪೋರ್ಟ್ ಮಾಡಿದೀರಾ. ಸೊ ಅದೇ ಮೆಥಡ್ ಅಲ್ಲಿ ಮೇಶೋ ಕ್ರಿಯೇಟರ್ ಕ್ಲಬ್ ನ ಓಪನ್ ಮಾಡ್ಕೊಬೇಕಾಗುತ್ತೆ ನೀವು. ಕೆಲವರಿಗೆ ಓಪನ್ ಆಗ್ತಾ ಇಲ್ಲ. ಏನಕ್ಕೆ ರೀಸನ್ ಅಂದ್ರೆ ನಿಮ್ಮ ಹತ್ರ ನೀವ್ ಅದಕ್ಕೆ ಎಲಿಜಿಬಲ್ ಇದೀರಾ ಇಲ್ವಾ, ಫಸ್ಟ್ ನೀವು ಅದನ್ನ ಓಪನ್ ಮಾಡ್ಕೊಳ್ತಿರೋದು ಸರಿಯಾಗಿ ಓಪನ್ ಮಾಡ್ಕೊಳ್ತಾ ಇಲ್ಲ. ಮತ್ತೆ ಅದ್ರಲ್ಲಿ ಕೆಲವೊಂದು ಕಂಡೀಷನ್ಸ್ ಇರುತ್ತೆ, ಅದನ್ನ ನೀವು ಅಕ್ಸೆಪ್ಟ್ ಮಾಡ್ದಿರಾ ಹೆಂಗಂದ್ರಂಗ್ ಓಪನ್ ಮಾಡ್ತಾ ಇದ್ದೀರಾ ಅಂತವ್ರಿಗೆ ಅದು ಓಪನ್ ಆಗ್ತಾ ಇಲ್ಲ. ಅಂಡ್ ಇನ್ಸ್ಟಾಗ್ರಾಮ್ ಅಕೌಂಟ್ ಬಂದು ಪಬ್ಲಿಕ್ ಇರ್ಬೇಕಾಗುತ್ತೆ, ಪ್ರೈವೇಟ್ ಇದ್ರೆ ಆಗಲ್ಲ. ಅದ್ ಏನ್ ಕೇಳುತ್ತೆ ಅದನ್ನ ಕುತ್ಕೊಂಡು ಪೇಶನ್ಸ್ ಇಂದ ಓದ್ಕೊಂಡು ಇನ್ಸ್ಟಾಗ್ರಾಮ್ ಅಕೌಂಟ್ ನ ಕನೆಕ್ಟ್ ಮಾಡ್ಕೊಬೇಕಾಗುತ್ತೆ. ಮತ್ತೆ ಇನ್ಸ್ಟಾಗ್ರಾಮ್ದು ID ಪಾಸ್ವರ್ಡ್ ನ ನಾವು ಅಟ್ ಎ ಟೈಮ್ ಒಂದೇ ಟೈಮ್ಗೆ ಹಾಕ್ಬೇಕಾಗತ್ತೆ. 2-3 ಟೈಮ್ ಹಾಕಿದ್ರೆ ನಮ್ಗೆ ಅದು ಲಿಂಕ್ ಆಗಲ್ಲ. ಮತ್ತೆ ಕೆಲವ್ರಿಗೆ ಲಿಂಕ್ ಆಗಿರೋ ತರ ಶೋ ಆಗುತ್ತೆ, ಬಟ್ ಅಲ್ಲಿ ಆಟೋಮೆಟಿಕ್ DM ಸೆಲೆಕ್ಟ್ ಆಗಿರಲ್ಲ, ಅಂದ್ರೆ ಲಿಂಕ್ ಆಟೋಮೆಟಿಕ್ ಹೋಗ್ತಾ ಇರಲ್ಲ. ಹಂಗಾಗಿ ಮೇಶೋ ಕ್ರಿಯೇಟರ್ ಕ್ಲಬ್ 2-3 ವಿಡಿಯೋ ಹಾಕಿದೀನಿ. ಯಾವ ರೀತಿ ಓಪನ್ ಮಾಡ್ಕೊಬೇಕು ಅನ್ನೋದನ್ನ ಕುತ್ಕೊಂಡು ಕರೆಕ್ಟ್ ಆಗಿ ನೋಡ್ಕೊಂಡು ಕರೆಕ್ಟ್ ಆಗಿ ಮಾಡಿ. ಓಕೆನಾ? ಜಸ್ಟ್ ಮೇಶೋ ಕ್ರಿಯೇಟರ್ ಕ್ಲಬ್ ಆಪ್ ಒಂದಿದ್ರೆ ಆಗಲ್ಲ, ನಾವು ಅದಕ್ಕೆ ಟೈಮ್ ಕೊಡ್ಬೇಕು. ಒಂದು ಒಳ್ಳೆ ರೀತಿ ಪ್ರಾಡಕ್ಟ್ ನ ನಾವು ಪರ್ಚೇಸ್ ಮಾಡ್ಕೊಂಡು ಅದನ್ನ ಚೆನ್ನಾಗಿ ರಿವ್ಯೂ ಕೊಡ್ಬೇಕಾಗುತ್ತೆ. ನಾವು ಪ್ರಾಡಕ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ತೀವಿ ಅಲ್ವಾ, ಅದು ಚೆನ್ನಾಗಿರೋ ಪ್ರಾಡಕ್ಟ್ ನ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಅದ್ರ ಬಗ್ಗೆ ರೀಲ್ಸ್ ಅಲ್ಲಿ ವಿಡಿಯೋನ ಮಾಡಿ ಆ ಕ್ವಾಲಿಟಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ನಾವು ಜಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಸಾಕಾಗಲ್ಲ. ಎಲ್ರು ಮಾಡ್ತಾ ಇರೋ ಮಿಸ್ಟೇಕ್ ಇದೇನೆ. ಎಲ್ರು ಕೇಳ್ತಾ ಇದ್ದೀರಾ ನನ್ಗೆ ಅಮೌಂಟ್ ಬರ್ತಾ ಇಲ್ಲ ಯಾಕೆ, ನನ್ ಲಿಂಕ್ ಇಂದ ತುಂಬಾ ಜನ ಪರ್ಚೇಸ್ ಮಾಡಿದ್ದಾರೆ ಆದ್ರೂ ನನ್ಗೆ ಕಮಿಷನ್ ಶೋ ಆಗ್ತಾ ಇಲ್ಲ, ಅಮೌಂಟ್ ಬರ್ತಾ ಇಲ್ಲ ಯಾಕೆ ಅಂತ. ನೀವ್ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಮೈನ್ ಪಾಯಿಂಟ್ ತಲೆಯಲ್ಲಿ ಇಟ್ಕೊಳ್ಳಿ. ಮೇಶೋ ಕ್ರಿಯೇಟರ್ ಕ್ಲಬ್ ಅನ್ನೋದನ್ನ ಹ್ಯಾಶ್ ಟ್ಯಾಗ್ ಅಲ್ಲಿ ಹಾಕ್ಬೇಕಾಗುತ್ತೆ, ಮೇಶೋ ಆಪ್ ಅನ್ನೋದನ್ನ ಹಾಕ್ಬೇಕಾಗುತ್ತೆ. ನೀವೇನಾದ್ರೂ ಇದನ್ನ ಹಾಕಿಲ್ಲ ಅಂದ್ರೆ ನೀವು ಎಷ್ಟೇ DM ಲಿಂಕ್ ಮಾಡಿ ನಿಮ್ ಲಿಂಕ್ ಇಂದ ಎಷ್ಟೇ ಪರ್ಚೇಸ್ ಮಾಡಿದ್ರು ಕೂಡ ನಿಮ್ಗೆ ₹1 ಕಮಿಷನ್ ಬರಲ್ಲ. ಸೊ ವಿಡಿಯೋನ ಅಪ್ಲೋಡ್ ಮಾಡ್ಬೇಕಾದ್ರೆ ನೋಡ್ಕೊಂಡ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆನಾ? ಇದ್ರಿಂದ ನಾವು ಮನೆಯಲ್ಲೇ ಕುತ್ಕೊಂಡು ಕೈ ತುಂಬಾ ದುಡ್ಡು ಮಾಡ್ಕೊಬಹುದು. ಬಟ್ ಈ ಆಪ್ ನ ಈ ಟೆಕ್ನಾಲಜಿನ ನಮ್ಗೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಸರಿಯಾಗಿ ಬರ್ಬೇಕು. ಓಕೆನಾ? ಯಾರಂದ್ರೆ ಅವರು ಎಲ್ರು ಮೇಶೋ ಕ್ರಿಯೇಟರ್ ಕ್ಲಬ್ ಓಪನ್ ಮಾಡ್ಬಿಟ್ಟು ನಾವು ವಿಡಿಯೋನ ಚೆನ್ನಾಗಿ ಮಾಡಿ ಹಾಕಿಲ್ಲ ಅಂದ್ರೆ ನಮ್ಗೆ ಕಮಿಷನ್ ಬರಲ್ಲ. ಓಕೆನಾ? ನಮ್ ಕಮಿಷನ್ ಯಾವ ಲೆವೆಲ್ ಅಲ್ಲಿ ಅಂದ್ರೆ ನಮ್ ಕಮೆಂಟ್ಸ್ ಲಿಂಕ್ಸ್ ಏನಿಲ್ಲ ಅಂದ್ರೂ ಒಂದು 1,200 ಲಿಂಕ್ಸ್ ಸೆಂಡ್ ಆಗಿದ್ರೆ ಅದ್ರಲ್ಲಿ ಒಂದು 50 ರಿಂದ 60 ಜನ ಆದ್ರೂ ಪರ್ಚೇಸ್ ಮಾಡ್ಕೊಂಡ್ರೆ ನಮ್ಗೆ ಅವಾಗ ಒಂದ್ ಸ್ವಲ್ಪ ಅಮೌಂಟ್ ಬರುತ್ತೆ. ಜಸ್ಟ್ ವಿಡಿಯೋ ಮಾಡ್ಬಿಟ್ರೆ ನಮ್ಗೆ ಕಮಿಷನ್ ಬರಲ್ಲ. ಓಕೆನಾ? ಇದು ಮೇನ್ ಪಾಯಿಂಟ್ ಆಗಿರುತ್ತೆ. ಇನ್ನ ನೆಕ್ಸ್ಟ್ ಬಂದ್ರೆ ಮೇಶೋ ಕ್ರಿಯೇಟರ್ ಕ್ಲಬ್ ಓಪನ್ ಮಾಡ್ಕೊಂಡ್ಮೇಲೆ ನಮ್ಗೆ ಅಲ್ಲೇ ಡಿಸ್ಪ್ಲೇ ಅಲ್ಲಿ ಡ್ಯಾಶ್ ಬೋರ್ಡ್ ಅಲ್ಲಿ ಶೋ ಆಗ್ತಾ ಇರುತ್ತೆ. ಸೊ ನಾವು ಕಮಿಷನ್ ಜಾಸ್ತಿ ಇರೋಂತದ್ದನ್ನ ಪ್ರಾಡಕ್ಟ್ ನ ನೋಡ್ಕೊಂಡು ಪ್ರಾಡಕ್ಟ್ ಚೆನ್ನಾಗಿರೋ ಅಂತ ಪ್ರಾಡಕ್ಟ್ ಲಿಂಕ್ ನ ಕಾಪಿ ಮಾಡ್ಕೊಬೇಕಾಗುತ್ತೆ. ಫಸ್ಟ್ ನಾವು ಪ್ರಾಡಕ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಮೇನ್ ಆಗಿರುತ್ತೆ. ಚೆನ್ನಾಗಿರೋ ಅಂತ ಪ್ರಾಡಕ್ಟ್ ಗಳನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ಆ ಲಿಂಕ್ ನ ನಾವು ಕಾಪಿ ಮಾಡ್ಕೊಂಡು ನೆಕ್ಸ್ಟ್ ನಮ್ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಅದನ್ನ ಶೇರ್ ಮಾಡ್ಬೇಕಾಗುತ್ತೆ. ಎಲ್ಲೆಲ್ಲಿ ಅಂದ್ರೆ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್, ಟೆಲಿಗ್ರಾಮು, ಯೂಟ್ಯೂಬ್. ಇವಾಗ ರೀಲ್ಸ್ ಮಾಡ್ಬಿಟ್ಟು ಈ ತರ ಯೂಟ್ಯೂಬ್ ಚಾನಲ್ ಇಟ್ಕೊಂಡಿದ್ರೆ ನಾವು ಯೂಟ್ಯೂಬ್ ಚಾನಲ್ ಅಲ್ಲೂ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಲಿಂಕ್ ಗಳನ್ನ ಶೇರ್ ಮಾಡ್ಬೋದು. ಸೊ ನಾವು ಲಿಂಕ್ ಗಳನ್ನ ಎಲ್ಲೆಲ್ಲಿ ಶೇರ್ ಮಾಡ್ತೀವಿ ಅದು ಎಷ್ಟು ರೀತಿ ನಮ್ಗೆ ವರ್ಕೌಟ್ ಆಗುತ್ತೆ ಅಂದ್ರೆ ಜಾಸ್ತಿ ಪ್ಲಸ್ ಪಾಯಿಂಟ್ ನಾವು ಜಾಸ್ತಿ ಕಡೆ ಶೇರ್ ಮಾಡಿದಷ್ಟು ಅದು ನಮ್ಗೆ ಲಿಂಕ್ ನ ಪರ್ಚೇಸ್ ಮಾಡಿ ತಗೊಳ್ಳೋ ಸಂಖ್ಯೆ ಜಾಸ್ತಿ ಆಗಿರುತ್ತೆ. ಸೊ ನಮ್ಮ ಹತ್ರ ಎಲ್ಲೆಲ್ಲಿ ಸೋಷಿಯಲ್ ಮೀಡಿಯಾ ಯಾವ್ದ್ಯಾವ್ದು ನಮ್ಮ ಹತ್ರ ಅವೈಲೇಬಲ್ ಇದೆ ಅದ್ ಎಲ್ಲಾ ಕಡೆನೂ ನಾವು ಅಫಿಲಿಯೇಟ್ ಮಾರ್ಕೆಟ್ ಲಿಂಕ್ ನ ಹಾಕೋದಕ್ಕೆ ಜಾಸ್ತಿ ಪ್ರಯತ್ನ ಪಡಿ. ಓಕೆನಾ? ಕಮ್ಮಿ ಮಾಡಿದ್ರೆ ನಮ್ಗೆ ಲಿಂಕ್ ಜಾಸ್ತಿ ಸೆಂಡ್ ಆದಷ್ಟು ಲಿಂಕ್ ಓಪನ್ ಮಾಡಿ
ಪ್ರಾಡಕ್ಟ್ ನ ಬೈ ಮಾಡೋ ಅಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾವು ಆ ಲಿಂಕ್ ನ ಕಮ್ಮಿ ಒಂದ್ ಕಡೆ ಎರಡ್ ಕಡೆ ಶೇರ್ ಮಾಡಿದ್ರೆ ಅಲ್ಲಿ ನೋಡೋರೆಲ್ಲ ಆ ಪರ್ಚೇಸ್ ಮಾಡಲ್ಲ. ಆದಷ್ಟು ನಮ್ಗೆ ಫಾಲೋವರ್ಸ್ ಜಾಸ್ತಿ ಇರ್ಬೇಕಾಗುತ್ತೆ, ಇಲ್ಲ ನಮ್ ವಿಡಿಯೋ ಜಾಸ್ತಿ ಜನಕ್ಕೆ ರೀಚ್ ಆಗೋ ತರ ಒಂದು ಒಳ್ಳೆ ಗುಣಮಟ್ಟದ ಕ್ವಾಲಿಟಿಯಲ್ಲಿ ನಾವು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ರೆ ಅದು ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಸೊ ಅವಾಗ ಲಿಂಕ್ ನ ಜಾಸ್ತಿ ಜನ ಪರ್ಚೇಸ್ ಮಾಡ್ತಾರೆ, ಅದರಿಂದ ನಮ್ಗೆ ಕಮಿಷನ್ ಚೆನ್ನಾಗ್ ಬರುತ್ತೆ. ನೆಕ್ಸ್ಟ್ ಏನ್ ಲಿಂಕ್ ಗಳನ್ನ ನಾವು ಶೇರ್ ಮಾಡಿರ್ತೀವಿ ಅದೇ ಲಿಂಕ್ ಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರು ಪ್ರಾಡಕ್ಟ್ ಗಳನ್ನ ಬೈ ಮಾಡ್ತಾರೋ ಸೊ ನಮ್ಗೆ ಪ್ರಾಡಕ್ಟ್ ಎಷ್ಟು ಸೇಲ್ ಆಗುತ್ತೆ, ಎಷ್ಟು ಬೈ ಆಗುತ್ತೆ ಅಷ್ಟು ನಮ್ಗೆ ಕಮಿಷನ್ ಬರುತ್ತೆ. ಫಸ್ಟ್ ಒಂದ್ ತಲೆಯಲ್ಲಿ ಇಟ್ಕೊಳ್ಳಿ, ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಅದರಲ್ಲಿ ಕಮಿಷನ್ ಜಾಸ್ತಿ ಇರೋದನ್ನ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ್ಯಾವ ರೀತಿ ಒಂದು ಪ್ರಾಡಕ್ಟ್ ಗೆ ಯಾವ್ಯಾವ ರೀತಿ ಕಮಿಷನ್ ಬರುತ್ತೆ ಅಂದ್ಬಿಟ್ಟು ನಾನು ಸ್ಕ್ರೀನ್ ರೆಕಾರ್ಡ್ ಮಾಡಿ ತೋರಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಈ ತರ ಹೇಳ್ತಾ ಇದ್ದೀನಿ, ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಓಕೆನಾ. ಕಮಿಷನ್ ಜಾಸ್ತಿ ಇರೋ ಅಂತ ಪ್ರಾಡಕ್ಟ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ನಾವು ಲಿಂಕ್ ಗಳನ್ನ ಶೇರ್ ಮಾಡ್ಬೇಕಾಗುತ್ತೆ. ಸೊ ಆ ಲಿಂಕ್ ಗಳಿಂದ ಜಾಸ್ತಿ ಜನ ಬೈ ಮಾಡಿದಷ್ಟು ನಮ್ಗೆ ಅಮೌಂಟ್ ಜಾಸ್ತಿ ಬರುತ್ತೆ, ಓಕೆನಾ. ಈ ಮೇಶೋ ಕ್ರಿಯೇಟರ್ ಕ್ಲಬ್ ಇಂದ ನಾವು ಸ್ಟಾಕ್ ಇಟ್ಕೊಬೇಕು, ಇನ್ವೆಸ್ಟ್ ಮಾಡ್ಬೇಕು, ಡೆಲಿವರಿ ಮಾಡ್ಬೇಕು, ಅಡ್ರೆಸ್ ಎಲ್ಲ ಕಲೆಕ್ಟ್ ಆಗಿ ನೋಟ್ ಮಾಡ್ಕೊಬೇಕು, ಫೋನ್ ನಂಬರ್ ತಗೊಬೇಕು, ಸರಿಯಾದ ಟೈಮ್ಗೆ ಡೆಲಿವರಿ ಮಾಡ್ಬೇಕು ಅನ್ನೋ ಇದ್ ಯಾವ ಟೆನ್ಷನ್ ನಮ್ಗೆ ಇರಲ್ಲ. ಎಲ್ಲಾನು ಮೇಶೋದವರೇ ನೋಡ್ಕೊಳ್ತಾರೆ. ಜಸ್ಟ್ ನಾವು ಮೇಶೋ ಕ್ರಿಯೇಟರ್ ಕ್ಲಬ್ ನ ಓಪನ್ ಮಾಡ್ಕೊಂಡು ಕರೆಕ್ಟ್ ಆಗಿ ನಮ್ ಇನ್ಸ್ಟಾನ ಅದಕ್ಕೆ ಕನೆಕ್ಟ್ ಮಾಡ್ಕೊಂಡು ಜಸ್ಟ್ ಅಫಿಲಿಟಿ ಮಾರ್ಕೆಟಿಂಗ್ ಲಿಂಕ್ ಗಳನ್ನ ನಾವು ಶೇರ್ ಮಾಡ್ಕೊಳ್ಳೋದ್ರಿಂದ ಮತ್ತೆ ನಾವು ಪ್ರಾಡಕ್ಟ್ ನ ಬೈ ಮಾಡಿ ಅದು ವಿಡಿಯೋನ ಮಾಡಿ ಆ ವಿಡಿಯೋ ಮುಖಾಂತರ ನಮ್ ಲಿಂಕ್ ಗಳನ್ನ ಶೇರ್ ಮಾಡ್ಕೊಳ್ಳೋದ್ರಿಂದ ಕೂಡ ನಮ್ಗೆ ಅಮೌಂಟ್ ಅರ್ನಿಂಗ್ ಮಾಡ್ಬೋದು. ಪ್ಲಸ್ ಪಾಯಿಂಟ್ ಏನಂದ್ರೆ ನಾವ್ ಇದಕ್ಕೆ ₹1 ದುಡ್ಡು ಹಾಕುವಂತ ಅವಶ್ಯಕತೆ ಇಲ್ಲ, ಎಲ್ಲೂ ಕುತ್ಕೊಂಡ್ ಬೇಡ್ಕೊಳ್ಳೋ ಹಾಗಿಲ್ಲ, ತಗೊಳ್ಳಿ ತಗೊಳ್ಳಿ ಅಂದ್ಬಿಟ್ಟು ಬಿಸಿಲು ನೆರಳು ಗಾಳಿ ಮಳೆ ಅಂದಂಗೆ ಮನೆಯಲ್ಲೇ ಕುತ್ಕೊಂಡು ಆರಾಮಾಗಿ ನಾವು ಜಸ್ಟ್ ದಿನಕ್ಕೆ 1 hour ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು ಈ ಮೇಶೋ ಕ್ರಿಯೇಟರ್ ಆಪ್ಗೆ. ಮತ್ತೆ ಪ್ರಾಡಕ್ಟ್ ನ ಏನ್ ಬೈ ಮಾಡಿರ್ತೀವಿ ಅದನ್ನ ರಿವ್ಯೂ ಮಾಡೋದಕ್ಕೆ ದಿನದಲ್ಲಿ ಜಸ್ಟ್ 1 hour ಟೈಮ್ ಸ್ಪೆಂಡ್ ಮಾಡಿ ಸಾಕು. ಬಟ್ ನಿಮ್ಗೆ ಸ್ಟಾರ್ಟಿಂಗ್ ಮಾಡಿ ಒಂದೇ ತಿಂಗಳಿಗೆ ಅಮೌಂಟ್ ಬರಲ್ಲ. ನಾವು ಮಾಡ್ತಾ 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 ನಮ್ ರೀಲ್ಸ್ ಎಷ್ಟು ಜನಕ್ಕೆ ರೀಚ್ ಆಗುತ್ತೆ, ನಮ್ಮ ಪ್ರಾಡಕ್ಟ್ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಓಕೆನಾ. ಫಸ್ಟ್ ಆಫ್ ಆಲ್ ನಾವು ವಿಡಿಯೋನ ಚೆನ್ನಾಗ್ ಮಾಡಿ ಹಾಕಿದ್ರೆ ನಮ್ಗೆ ವ್ಯೂಸ್ ಚೆನ್ನಾಗ್ ಸಿಗುತ್ತೆ. ಸೊ ವ್ಯೂಸ್ ಚೆನ್ನಾಗ್ ಸಿಕ್ಕಿದ್ರೆ ಲಿಂಕ್ ನ ತಗೊಂಡು ಬೈ ಮಾಡೋ ಅಂತ ಸಂಖ್ಯೆನು ಜಾಸ್ತಿ ಇರುತ್ತೆ. ಸೊ ಝೀರೋ ಇನ್ವೆಸ್ಟ್ಮೆಂಟ್ ಇಂದ ನಾವು ಇಷ್ಟು ಆರಾಮಾಗಿ ಅಮೌಂಟ್ ನ ಅರ್ನ್ ಮಾಡ್ಬೋದು. ಅದಕ್ಕೆ ಟ್ಯಾಲೆಂಟ್ ಇರ್ಬೇಕಾಗುತ್ತೆ, ಅವ್ರದ್ದೇ ಆದ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಸೊ ಅದನ್ನ ನೀವು ಈ ಪ್ಲಾಟ್ಫಾರ್ಮ್ ಅಲ್ಲಿ ಯೂಸ್ ಮಾಡ್ಕೊಂಡು ಅಮೌಂಟ್ ನ ಅರ್ನ್ ಮಾಡ್ಬೋದು. ಇದ್ರಲ್ಲಿ ನಮ್ ಕೆಲ್ಸ ಏನಪ್ಪಾ ಅಂದ್ರೆ ಉತ್ತಮವಾದ ಪ್ರಾಡಕ್ಟ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಾಗಿರುತ್ತೆ, ಇಲ್ಲ ಬೈ ಮಾಡ್ಕೊಳ್ಳೋದಾಗಿರುತ್ತೆ. ಅದನ್ನ ನಾವು ಜಾಸ್ತಿ ಜನಕ್ಕೆ ಶೇರ್ ಮಾಡೋದ್ರಿಂದ ನಮ್ಗೆ ಆರಾಮಾಗಿ ಅಮೌಂಟ್ ನ ಅರ್ನ್ ಮಾಡ್ಕೊಬಹುದು. ಒಟ್ನಲ್ಲಿ ಇದ್ರಲ್ಲಿ ನಾವು ಲಿಂಕ್ ಗಳನ್ನ ಜಾಸ್ತಿ ಶೇರ್ ಮಾಡಿದಷ್ಟು ನಮ್ಗೆ ಲಾಭ ನಮ್ಗೆ ಇರುತ್ತೆ, ಓಕೆನಾ. ಎಲ್ಲೂ ಹೊರಗಡೆ ಹೋಗ್ದಿರಾ ಮನೆಯಲ್ಲೇ ಕುತ್ಕೊಂಡು ಈ ರೀತಿ ಒಂದು ಮಾಡ್ಬೋದು. ಇನ್ನ ಪ್ರಾಡಕ್ಟ್ ನ ನಾವು ಚೆನ್ನಾಗಿರೋದನ್ನ ಯಾವ ರೀತಿ ಸೆಲೆಕ್ಟ್ ಮಾಡ್ಬೇಕು ಅಂತ ನೀವು ಕೇಳಿದ್ರೆ ನಾನು ಹೆಂಗ್ ಹೇಳ್ತೀನಿ ಅಂದ್ರೆ ಅದರಲ್ಲಿ ರಿವ್ಯೂ ಕೊಟ್ಟಿರ್ತಾರೆ, ಓಕೆನಾ. ಕೆಳಗಡೆ 2.2 3.3 4 4.5 5+ ಈ ತರ ಇರುತ್ತೆ. ಸೊ ನೀವ್ ಅದ್ರಲ್ಲಿ 4 ಮೇಲೆ ಇರೋ ಅಂತ ರಿವ್ಯೂದು ಪ್ರಾಡಕ್ಟ್ ಯಾವ್ದೇ ಇದ್ರೂನು ಆರಾಮಾಗಿ ತಗೊಬಹುದು. ಯಾಕಂದ್ರೆ 4 ಏನಿರುತ್ತೆ ಅದು ಗುಡ್ ಕ್ವಾಲಿಟಿ, ಓಕೆನಾ. ನೀವು ಅದನ್ನ ತಲೆಯಲ್ಲಿ ಇಟ್ಕೊಂಡು ಪ್ರಾಡಕ್ಟ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. 4+ ಮೇಲೆ ಇದ್ರೆ ಅಂತ ಪ್ರಾಡಕ್ಟ್ ಗಳು ತುಂಬಾ ಚೆನ್ನಾಗಿರುತ್ತೆ. ಕೆಲವೊಂದು ಅಲ್ಲಿ 2.2 3.5 ಹಿಂಗೆಲ್ಲ ತೋರಿಸ್ತಾ ಇರುತ್ತೆ. ಕೆಲವ್ರಿಗೆ ಒಂದೊಂದು ಪ್ರಾಡಕ್ಟ್ ಏನೋ ಮಿಸ್ಟೇಕ್ ಆಗಿರುತ್ತೆ. ಬಟ್ ಅವ್ರು ಒಬ್ರು ಬ್ಯಾಡ್ ಆಗಿ ರಿವ್ಯೂ ಕೊಟ್ರೆ ಅದಕ್ಕೂ ಕೂಡ ಇಂಪ್ರೆಷನ್ ಕಮ್ಮಿ ಆಗಿರುತ್ತೆ. ಸೊ ನಾವ್ ಅವಾಗ ಪ್ರಾಡಕ್ಟ್ ನ ನಾವು ನೋಡ್ಬೇಕಾಗುತ್ತೆ. ಅವರು ಒರಿಜಿನಲ್ ಪಿಕ್ ಅಪ್ಲೋಡ್ ಮಾಡಿರ್ತಾರೆ ಅಲ್ವಾ ಮೇಶೋ ರಿವ್ಯೂ ಕೊಡೋದಕ್ಕೆ. ಸೊ ಅವಾಗ ಅಂತ ಫೋಟೋಗಳನ್ನ ನಾವು ನೋಡ್ಬಿಟ್ಟು ಅಬ್ಸರ್ವ್ ಮಾಡ್ಬಿಟ್ಟು ಪ್ರಾಡಕ್ಟ್ ಗಳನ್ನ ಆಯ್ಕೆ ಮಾಡ್ಕೊಬಹುದು. 3.5 ಓಕೆ ಸೆಲೆಕ್ಟ್ ಮಾಡ್ಕೊಬಹುದು. ಬಟ್ ಅದೇ ನಾವು ರಿಯಲ್ ಆಗಿ ನೋಡ್ಬಿಟ್ಟು ರಿವ್ಯೂ ಒರಿಜಿನಲ್ ಫೋಟೋಗಳನ್ನ ತಗೊಂಡಿರೋರು ರಿವ್ಯೂ ಅಲ್ಲಿ ಹಾಕಿರ್ತಾರೆ. ಸೊ ನೀವು ಅದೇನ್ 4+ ಮೇಲೆ ರಿವ್ಯೂ ತೋರಿಸ್ತಾ ಇರತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ಅದ್ರ ಕೆಳಗಡೆನೆ ಫೋಟೋಸ್ ಇರುತ್ತೆ. ಅಂದ್ರೆ ನಮ್ ತರ ಕಸ್ಟಮರ್ಸ್ ತಗೊಂಡಿರೋರು ಅದ್ರ ಬಗ್ಗೆ ರಿವ್ಯೂ ಕೊಟ್ಟಿರ್ತಾರೆ. ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂದ್ಬಿಟ್ಟು ಫೋಟೋ ಅಪ್ಲೋಡ್ ಮಾಡಿರ್ತಾರೆ. ಇನ್ ಕೇಸ್ ಡ್ಯಾಮೇಜ್ ಆಗಿದೆ ಅಂದ್ಬಿಟ್ಟು ಫೋಟೋ ಅಪ್ಲೋಡ್ ಮಾಡಿರ್ತಾರೆ. ಸೊ ನೀವು ಅದನ್ನೆಲ್ಲಾ ನೋಡ್ಕೊಂಡು
ಆಮೇಲೆ ಆ ಪ್ರಾಡಕ್ಟ್ ನ ಸೆಲೆಕ್ಟ್ ಮಾಡ್ಕೊಬೇಕಾಗಿರುತ್ತೆ. ಓಕೆನಾ? ಈ ತರ ಇದ್ರೆ 4+ ಇದ್ರೆ ಆರಾಮಾಗಿ ಕಣ್ ಮುಚ್ಕೊಂಡ್ ತಗೊಬಹುದು, ಅದು ಪ್ರಾಡಕ್ಟ್ ಗುಡ್ ಅಂತ. ಓಕೆನಾ? ಇದೇ ರೀತಿ ಪ್ರತಿದಿನ ನಿಯಮಿತವಾಗಿ ಕೆಲಸ ಮಾಡಿದರೆ ನನ್ ಮೇಲ್ಗಡೆಯಿಂದ ಏನೇನು ಪಾಯಿಂಟ್ಸ್ ಗಳನ್ನ ಹೇಳ್ದೆ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಯಾವಾಗ್ಲೂ ದಿನದಲ್ಲಿ 1 ಅವರ್ ಅಷ್ಟೇ ಮೀಶೋಗೆ ಅಂದ್ಬಿಟ್ಟು 1 ಅವರ್ನ ನಾವು ಇಟ್ಕೊಂಡು ಕರೆಕ್ಟ್ ಆಗಿ ನಾವು ಅದ್ರಲ್ಲಿ ಕೆಲಸ ಮಾಡಿದ್ರೆ ನಮ್ಗೆ ಇವತ್ತಿಲ್ಲ ನಾಳೆ ಅದಕ್ಕೆ 100% ಅದ್ರಿಂದ ನಮ್ಗೆ ಉಪಯೋಗ ಆಗೇ ಆಗುತ್ತೆ. ನಾವ್ ಅದ್ರಿಂದ ಕೈ ತುಂಬಾ ಹಣನ ಗಳಿಸ್ಬೋದು. ಓಕೆನಾ? ಇವಾಗ ನಮ್ಗೆ ಆಫರ್ಸ್ ಚೆನ್ನಾಗ್ ಸಿಗ್ತಾ ಇದೆ, ಅದನ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಮನೆಯಲ್ಲಿರುವಂತ ಗೃಹಿಣಿಯರಿಗೆ ಇದು ತುಂಬಾನೇ ಯೂಸ್ ಆಗುತ್ತೆ. ಕೆಲವ್ರಿಗೆ ಹೊರಗಡೆ ಹೋಗಿ ಕೆಲಸ ಮಾಡ್ಬೇಕು ಅನ್ನೋ ಆಸೆ ಇರುತ್ತೆ, ಬಟ್ ಮನೆಯಲ್ಲಿ ಬ್ಯಾಕ್ ಗ್ರೌಂಡ್ ಸರಿ ಇರಲ್ಲ, ಮನೆಯಲ್ಲಿ ಅತ್ತೆ ಮಾವ ಇದ್ರೆ ಅವ್ರದ್ದು ಅಬ್ಜೆಕ್ಷನ್ ಇರುತ್ತೆ, ಇಲ್ಲ ಹಸ್ಬೆಂಡ್ಗೆ ಇಷ್ಟ ಇರಲ್ಲ ಹೊರಗಡೆ ಹೋಗಿ ಕೆಲಸ ಮಾಡೋದು ಯಾಕೆ ಅನ್ಬಿಟ್ಟು. ಸೊ ಅಂತ ಮಹಿಳೆಯರಿಗೆ ಈ ಮೀಶೋ ಕ್ರಿಯೇಟರ್ ಕ್ಲಬ್ ಒಂದು ಉತ್ತಮವಾಗಿರೋ ಒಂದು ಪ್ಲಾಟ್ಫಾರ್ಮ್ ಆಗಿದೆ. ದಯವಿಟ್ಟು ಎಲ್ರು ಯೂಸ್ ಮಾಡ್ಕೊಳ್ಳಿ. ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನನ್ಗೆ ಇದ್ರಲ್ಲಿ ಏನೇನ್ ಅನುಭವ ಆಗುತ್ತೆ ಅದನ್ನ ಪ್ರತಿಯೊಂದನ್ನು ನಿಮ್ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ನಿಮ್ಗೆ ಇದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ಆರಾಮಾಗಿ ಕಮೆಂಟ್ ಹಾಕಿ, ಕಮೆಂಟ್ ಬಾಕ್ಸ್ ನಿಮ್ದೇನೆ. ನನ್ ಕೈಲಿ ಆದಷ್ಟು ನಾನು ಎಲ್ರಿಗೂ ರೆಸ್ಪಾನ್ಸ್ ಮಾಡ್ತಾನೆ ಇದ್ದೀನಿ. ಮಾಡಿಲ್ಲ ಅಂದ್ರೆ ಇನ್ನೊಂದ್ಸಲ ಕಮೆಂಟ್ ಹಾಕಿ, 100% ಎಲ್ರಿಗೂ ರೆಸ್ಪಾನ್ಸ್ ಮಾಡ್ತಾನೆ ಇದ್ದೀನಿ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಹೇಗಿರುತ್ತೆ ಅನ್ಬಿಟ್ಟು ನನ್ಗೆ ಕಮೆಂಟ್ ಹಾಕಿ. ಓಕೆನಾ? ಇಷ್ಟೇ. ಮೀಶೋ ಕ್ರಿಯೇಟರ್ ಕ್ಲಬ್ ಆಪ್ ಒಂದು ನಮ್ಮ ಹತ್ರ ಇದ್ರೆ, ಫೋನ್ ಯೂಸ್ ಮಾಡಕ್ ಬಂದ್ರೆ ಸಾಕು, ನಮ್ಗೆ ಮೀಶೋ ಆಪ್ ಇದ್ರೆ ಸಾಕು. ಮೀಶೋ ಆಪ್ ನ ಎಲ್ರು ಯೂಸ್ ಮಾಡೇ ಮಾಡಿರ್ತೀರ, ಮನೆಗೆ ಪ್ರಾಡಕ್ಟ್, ಡ್ರೆಸ್, ಸ್ಯಾರಿ, ಮಕ್ಳಿಗೆ ಅದು ಇದು ತಗೊಳೋದಕ್ಕೆ. ಸೊ ಎಲ್ಲರ ಹತ್ರನೂ ಇರುತ್ತೆ, ಎಲ್ಲರ ಹತ್ರನೂ ಇನ್ಸ್ಟಾಗ್ರಾಮ್ ಇದ್ದೇ ಇರುತ್ತೆ. ಸೊ ಈ ಮೀಶೋ, ಇನ್ಸ್ಟಾಗ್ರಾಮ್ ಎರಡನ್ನು ಕನೆಕ್ಟ್ ಮಾಡ್ಕೊಂಡು ಅದ್ರಿಂದ ಆರಾಮಾಗಿ ಅರ್ನಿಂಗ್ ಮಾಡ್ಬೋದು. ಇದ್ರಲ್ಲಿ ಏನೇ ಡೌಟ್ ಇದ್ರು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡ್ಕೊಳ್ಳಿ, ಅದ್ರಲ್ಲೂ ನಾನು ಇದ್ರ ಬಗ್ಗೆ ಮಾಹಿತಿ ಆಗ್ತಾ ಇದ್ದೀನಿ. ಅಂಡ್ ಯೂಟ್ಯೂಬ್ ಅಕೌಂಟ್ ಕೂಡ ಫಾಲೋ ಮಾಡ್ಕೊಳ್ಳಿ, ಇದ್ರಲ್ಲೂ ಕೂಡ ನಾನು ಮಾಹಿತಿ ಆಗ್ತಾ ಇರ್ತೀನಿ. ಓಕೆ, ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ನನ್ನ ಅನಿಸಿಕೆ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೀವು ಜಾಸ್ತಿ ಜನಕ್ಕೆ ಶೇರ್ ಮಾಡಿದ್ರೆ ನನ್ನ ವಿಡಿಯೋ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಅಂಡ್ ಎಲ್ರಿಗೂ ಈ ಒಳ್ಳೆ ಮಾಹಿತಿ ಉಪಯೋಗ ಆಗ್ಲಿ ಅನ್ನೋದು ನನ್ನ ಈ ವಿಡಿಯೋದ ಉದ್ದೇಶ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಪೇಷನ್ಸ್ ಇಂದ ನನ್ನ ವಿಡಿಯೋ ನೋಡಿರೋ ಎಲ್ಲಾ ಸ್ನೇಹಿತೆಯರಿಗೂ ತುಂಬ ಹೃದಯದ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.